ಅಪ್ಪ ನಾನು ಸುಮ್ಸ್ಬಿಡಿಯಪ್ಪ. ಅಯ್ಯೋ ಬಿಡಪ್ಪ, ನೀನೇನು ತಪ್ಪು ಮಾಡೋದು ಸಂಸು ತಾನೇ, ಅಭ್ಯಾಸ ಆಗೋಗೋದಲ್ಲ ಬಿಡು. ಅಪ್ಪ ನೋಡೋರಣ, ನಾನೇನೋ ಬದಲಾಗಿದ್ದೀನಿ ಅಂದರೆ ಅವಕಾಶನೇ ಮಾಡ್ಕೊಡಲ್ಲ. ಬೇಡ ಅಂತ ಯಾರಂದಿದ್ದಾರು ಬದಲಾ ಬೇಡ ಅಂತ. ಇನ್ನೊಂದ್ಸತಿ ಹಿಂಗೆ ಕಾಡ್ದು ಬಿಡಕನ ಬಂದು ಅಮ್ಮ ನಿನ್ನ ಕಾಲು ಕಟ್ಕೊತೀನಿ. ನಾವು ಇರೋ ಗಂಟವ ಅಚ್ಚುಕಟ್ಟಾಗಿದ್ದು ಬಿಡಿ ಅಣ್ಣ ತಂದಿರು. ನಾವು ಸತ್ತಂತ ಕಾಲಕ್ಕೆ ಬೇರೆ ನಾರೇ ಹೋಗಿ ಎಲ್ಲಾರೇ ಹೋಗಿ ಅದನ್ನ ನಾವು ಕೇಳಕ್ಕಿಲ್ಲ ಸರಿಯಾ. ಒಟ್ಟಿಗೆ ನಾವು ಇರೋ ಗಂಟವ ನಮ್ಮ ಕಣ್ಣು ಮುಂದೆ ಚೆನ್ನಾಗಿದ್ದು ಬಿಡಿ. ಆಯಿತು ಬಿಡವ, ನಾವೇನು ಮಾಡ್ದು ಬಿಡವ. ಇವಾಗ ಅಣ್ಣಂಗೆ ಅರ್ಥ ಆಗಿದೆ ಅಲ್ವಾ, ಮತ್ತೆ ಅದನ್ನೇ ಮಾತಾಡ್ಬೇಡ ಬಿಡು. ಎಷ್ಟು ಕೊಬ್ಬಪ್ಪ ಅವ್ರಿಗೆ, ನಿಜವಾಗ್ಲೂ ಕೊಬ್ಬು ಬೀಳಿಸ್ಬೇಕು ಕಣಪ್ಪ. ದುರಂಕಾರ ಬಿಡೋಕೆ ಇವತ್ತು ಜಗಳಕ್ಕೆ ಮರವರ್ಕ ಬಂದ ಬುಟ್ಟಿನಾಕ ಯಾಕೆ ಮಾಡೋ ಕೆಲಸ ನಿಮ್ಗೆ ಅದಕ್ಕೆ ಜಗಳಕ್ಕೆ ಹೋಗಿದ್ರಿ. ಅಯ್ಯೋ ನನ್ನ ಪಾಲ್ ನಾನು ರೋಡಲ್ಲಿ ಬರ್ತವನಿ, ಅವ್ನು ಎರ್ತಿ ಕುಟ್ಟೆ ಗಟ್ಟಿ ಬಡಿಯೋಕ್ಳು ಅಂತೆವು ಇಂಥದ್ದು ಏನೇನು ನೆವಸ ಮೇಲೆ ಬೊಗಳ್ತಾವನೆ. ನನಗೆ ಓಸಿಕ್ಕೂ ಆಪತ್ತಿಲ್ಲ, ನನಗೆ ಹಿಂಗೆ ಬೊಗಳ್ತಾನೆ ಅಂದ್ಬಿಟ್ಟು ಏನಂಗೆ ಮಾತಾಡ್ತಿದ್ದಿಲ್ಲ ನೀನು, ನಾನು ಬರೋದು ನೋಡ್ಕೊಂಡು ನೀನು ಬಡ್ಡಿ ಐದ್ನಿ ಅಂತ ಅಂದ. ಹಂಗಂದಿಸ್ಕೆ ಮಾತಾಡ್ತೀನಿ ಏನು ಮಾಡ್ಕಡಿ ಹಂಗೆ ಹಿಂಗೆ ಬಾಯಿ ಬಣ್ಣ ಬೊಗಳ್ತಾವನೆ. ಹೊತ್ತೊತ್ತಕ್ಕೂ ಆಪ ನೋಡು ಹಿಡ್ಕೊಂಡು ಬಗ್ಗಿಸ್ಕೊಂಡು ಬುಟ್ಟೆ ಗುದ್ದೆ ಬೆನ್ಗೆ ಮೊದಲೇ ನಡ ಮುರಿದೋಗಿತ್ತಲ್ಲ ಅವ್ನಿಗೆ ಬಿತ್ತಿ ನಾವು ಓದ್ಕೊಬಿಡ್ತೇನೋ ಲಬನ್ ಬಾಯಿ ಬಡ್ಕೊಬಿಟ್ಟ. ಆಮೇಲೆ ಅವಳು ಇದ್ಲಲ್ಲ ಬುಡಿ ಮಾವ ಅನ್ಕೊ ಬಿಡ್ಸ್ಕೊಂಡ್ಲು. ಅಲ್ಲಪ್ಪ ಅವ್ರು ಏನು ನಾವೇನು ಅವ್ರು ಸವಾಸಕ್ಕೆ ಹೋಗ್ತೀವ, ಏನಕ್ಕೆ ಹಿಂಗೆ ಆಡ್ತಾರೆ ಅವರು? ಅವಕ್ಕೆ ತಿಕ್ಕ ನಾವು ಏನು ಮಾಡಿಯೇ ದರ್ದ್ರ ಬಡ್ಡೆವೇನಾ ಏನೋ ಕಣಪ್ಪ ತಗ. ನಿಜವಾಗ್ಲೂ ಬಡ್ಡೆಗಳಿಗೆ ಅವ್ರ ಅಪ್ಪ 15ದಿಂದ ಬಡವರು ಹೆಸರಲ್ಲಿ ಇದ್ದಾವೆ ನೀವು ಹೊಸ ದುಡ್ಡು ಕೊಟ್ಟು ಬರ್ಸ್ಕೊಬಿಟ್ಟ. ಇವನು ಮಾರ್ಕೊಂಡು ಏನು ವ್ಯವಸಾಯ ಮಾಡಿ ಸಂಪಾದನೆ ಮಾಡಿರೋ ನಂಗೆ ಆಡ್ತಾನೆ. ವ್ಯವಸಾಯ ಮಾಡಿ ಹೆಂಗೆ ಶ್ರೀಮಂತರಾಗೋದಿದ್ರೆ ಬಡವರುಗಳು ಇರಂಗೇ ಇಲ್ಲ, ರೈತರು ಬಡವರೇ ಆಗಿರಂಗಿಲ್ಲ. ಎಷ್ಟು ಇದು ಮಾಡಿದ್ರು ಪಾಪ ಇಟ್ಗಿರು ಬಟ್ಟಿಗಿದ್ರು ಇಟ್ಕಿಲ್ಲ ಅಂತ ನ್ಯಾಯ ರೀತಿಲಿ ಮಾಡೋರಿಗೆ ಭಾಳ ಕಷ್ಟ ಅದೇ ಕಣಪ್ಪ ವ್ಯವಸಾಯ, ಭಾಳ ಕಷ್ಟ ಅದೇ. ಅದನ್ನ ಭೂಮಿತಾಯಿ ಹೌದು ಭೂಮಿತಾಯಿ ಮೋಸ ಮಾಡೋಕ್ಕೆಲ್ಲ ಕೈ ಹಿಡಿತಾಳೆ ಹಂಗೆ ಅಂದ್ಕೊಂಡು ಎಲ್ಲರೂ ಶ್ರೀಮಂತರಲ್ಲ, ರೈತರೆಲ್ಲ ಶ್ರೀಮಂತರಾಗಿದ್ದರೆ ಮತ್ತು ಯಾಕೆ ಹಿಂಗಿರ್ಬೇಕಾಗಿತ್ತು ನಮ್ಮ ಪ್ರಪಂಚ ಹೇಳಿ ನೀನೇ. ಅಂಥದ್ರಲ್ಲಿ ಅವನು ವ್ಯವಸಾಯ ಮಾಡಿ ದಬ್ಬು ಇದು ಬಿಟ್ಟಿದ್ದಾನ, ಬಡಿಯದ ಬಡವರು ಹೊಲಗಳ ಅಪ್ಪ ಬರ್ಸ್ಕೊಬಿಟ್ಟಿದ್ದ ಅನ್ಯವಾಗಿ. ಅವ್ರಿವ್ರು ಮಾರ್ಕೊಂಡು ಅನ್ಯಾಯ ದುಡ್ಡು ತಗೋತಾರೆ, ಚಿನ್ನೊಂದು ತಗೋತಾರೆ, ಒಡಗೊಂದು ತಗೋತಾರೆ, ಪುಕ್ಸಟೆ ದುಡ್ಡು ಬಂದರೆ ಯಾರು ಬೇಡ ಅಂದರು ಆ ಥರ ಮಾಡ್ಕೊಂಡಿರೋದವರು. ಅಲ್ಲಪ್ಪ ನಾವು ಏನಾದರೂ ವ್ಯವಸಾಯ ಮಾಡ್ಬೋದಲ್ಲ? ಏನು ವ್ಯವಸಾಯ ಮಾಡಿಯಪ್ಪ, ಇದ್ದಿದ್ದೊಂದು ಬೋರು ಅದುವೇ ನೀರು ಸುಂಡೋದಕ್ಕಲ್ಲ. ಆಚೆ ಮುಂಚೆಗೆ ನಾನುವೇ ಆಗ ಶುಂಠಿ ಹಾಕ್ತಿಲ್ವ ಗ್ಯಾಪ್ನ ನಿನಗೆ? ಹಾಂಪ್ಪ ಅವಾಗ ಶುಂಠಿ ಬೆಳಿತಿದ್ರಿ ಅಲ್ವಾ ನೀವು? ನನಗಷ್ಟು ಐಡಿಯಾ ಇಲ್ಲ, ಮತ್ತು ಬಿಟ್ಟು ಬರ್ತಿದ್ದೆ ನಾನು ಹೊಲ್ದ ಹತ್ರ ಬಂದಾಗ ನಾನು ನೋಡಿದ್ದೀನಿ. ಅಯ್ಯೋ ಶುಂಠಿ ಹಾಕ್ದಾಗ ಲಾಟ್ರಿ ಹೊಡೆದಂಗೆ ಹೊಡೆದ್ಬಿಟ್ಟಿತ್ತು ಕಣಪ್ಪ. ಆಗಲೇ ನಾನು ಹೊಸಿ ಒಡವೆ ವಸ್ತ್ರ ಎಲ್ಲ ಮಾಡಿಸ್ಬಿಟ್ಟಿದ್ದು, ಆಗೋಸಿ ದುಡ್ಡು ಕಾಸು ಆಗೋಗಿತ್ತು ಕಣ್ಮಗ. ಅಪ್ಪ ಇವಾಗ ಶುಂಠಿ ಹಾಕ್ಬೋದಲ್ವಪ್ಪ? ಮಗ ಅದಕ್ಕೆ ಔಷಧಿ ಹೊಡ್ಕೊತಿರ್ಬೇಕು, ಕಳೆ ಕೀಳಬೇಕು, ಭಾಳ ಮನೆ ಹೆಂಗೆ ಮಡಿಗಬೇಕು ಅಲ್ವಾ ಕಣಪ್ಪ. ಹಾಕ್ಬಿಟ್ಟು ಬಂದ್ಬಿಟ್ಟು ಮನೆ ಕುತ್ಕೊಬಿಟ್ರೆ ಅದ ನೀರು ಹಾಯಿಸ್ಬೇಕು ಕಣಪ್ಪ, ಅದಕ್ಕೆಲ್ಲವ ಭಾಳ ನಿಗಾವಣೆ ತಗೋಬೇಕು. ಯಾಕಪ್ಪ ತಗೊಂಡ್ರಾಯ್ತು ಬಿಡಿ. ಅಪ್ಪ ನಮಗೆ ಅವನಷ್ಟೆಲ್ಲ ನಮ್ಮನ್ನ ಅವಮಾನ ಮಾಡೋಣಲ್ವಾ? ನಾವು ವ್ಯವಸಾಯ ಮಾಡಿ ನಾವೇನು ಅಂತ ತೋರಿಸ್ಬೇಕಪ್ಪ. ಓದಿರೋರು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡಿದ್ದಾನೆ. ನೋಡ್ಕೊಳ್ಳಿ ನಾವು ಚೆಂದಾಗಿ ಅದರಿಂದನೇ ಇವಾಗ ಬೇಸ್ಮಠ ಮಾಡಿ ಬಿಟ್ಟಿರೋ ಮನೇನ ನಾವು ವ್ಯವಸಾಯ ಮಾಡಿರೋ ದುಡ್ಡಲ್ಲೇ ಕಟ್ಟೋದಪ್ಪ ನಾವು. ಅಯ್ಯೋ ಲೋ ಹೇಳ್ದಷ್ಟು ಬಂದ್ಕೊಂಡ್ಬಿಟ್ಟಿದ್ರಿ ವ್ಯವಸಾಯ. ಆ ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ಳಿ ಇವ್ರಿಗೆ ಗೊತ್ತಾಯ್ತದೆ ಹೆಂಗೆ ಅಂತವೆ. ಯಾವನೋ ಏನೋ ಒಂದು ಅಂದ್ಬಿಟ್ಟು ನಾವು ಯಾಕೆ ತಲೆಗೆಡ್ಸ್ಕೋಬೇಕು ಮಗ? ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೋಬೇಡಿ, ಈಗ ಹೆಂಗೆ ಕೆಲಸ ಮಾಡ್ಕೊಂಡಿದ್ದೀರಂಗಿರಿ. ಅಮ್ಮ ಇಲ್ಲ ಸುಮ್ಮನೆ ಅಣ್ಣ ಹೇಳ್ತಿರೋ ಸರಿನೇ ಇದೆ. ನಮ್ಮನ್ನ ಅಷ್ಟ ಕೇವಲವಾಗಿ ನೋಡಿದ್ಮೇಲೆ ಅವನಾದ್ರೂ ಮೋಸದಿಂದ ಅನ್ಯಾಯದಿಂದ ಅವನು ಸಂಪಾದನೆ ಮಾಡಿದ್ದಾನೆ. ನಾವು ನ್ಯಾಯ ರೀತಿಯಿಂದ ಸಂಪಾದನೆ ಮಾಡೋಣ. ಭೂಮಿತಾಯಿ ನಮಗೆ ಯಾವುದೇ ಥರದಲ್ಲೂ ಮೋಸ ಮಾಡಲ್ಲ. ದಯವಿಟ್ಟು ನೀವು ನಮ್ಗೆ ಸಪೋರ್ಟ್ ಕೊಡಿ. ನಾವು ವ್ಯವಸಾಯ ಮಾಡ್ತೀವಿ, ಕೆಲಸಕ್ಕೂ ಹೋಗ್ತೀವಿ, ಈ ಕಡೆ ವ್ಯವಸಾಯನೂ ಮಾಡ್ತೀವಿ. ಮಾಡ್ರಪ್ಪ ಮಾಡಿ, ಅದೆಷ್ಟಾಗಲಿ. ಅಪ್ಪ ಇವಾಗ ನಮ್ಗೆ ಎಷ್ಟು ಜಮೀನು ಇರೋದು? ಮಗ 4 ಎಕರೆ ಬೇಕಪ್ಪ. 1 ಎಕರೆಗೆ ಎಷ್ಟು ಖರ್ಚಾಗ್ಬೋದಪ್ಪ ಶುಂಠಿಗೆ? ಮಗ ಮಾಡ್ದಂಗೆಲ್ಲ ಅದೇ. ಈಗ ಒಂದು ಹೊಸ್ದಾಗಿ ಬೋರ್ ತೆಗಿಸ್ಬೇಕು, ನೀರು ಬರಬೇಕು, ಶುಂಠಿಗೆ ನೀರು ಇರಬೇಕು ಕಲ. ನೀರಿಲ್ಲ ಅಂದ್ರೆ ಆಯ್ಕಿಲ್ಲ. ಶುಂಠಿಯಿಂದವ ಉಬೇರಾಗಿರೋರು ಅವರೇ, ಬೀದಿಗೆ ಬಂದಿರೋರು ಅವರೇ ಕಣ್ಮಗ. ಭಾಳ ಕಷ್ಟ ಅದೇ ಕಣಪ್ಪ ಶುಂಠಿದು. ಇಲ್ಲಪ್ಪ ಏನಾದರೂ ಆಗಲಿ ಪ್ರಾಫಿಟ್ ಬರೋದನ್ನೇ ನಾವು ಟ್ರೈ ಮಾಡಬೇಕು. ಏನಾದರೂ ಆಗಲಿ ಪರವಾಗಿಲ್ಲ. ಇವಾಗಪ್ಪ ನಾನು ಹೇಳೋದೇನು ಗೊತ್ತಾ, ನಾವು ಸಾಲ ಮಾಡ್ಕೊಂಡು ಮಾಡೋದು ಬೇಡ. ಸಾಲ ಮಾಡ್ಕೊಂಡು ಮಾಡಿದ್ರೆ ಬಡ್ಡಿಗೆ ಅದಕ್ಕೆ ಅಂತ ಹೋಗುತ್ತೆ. ಇವಾಗ ನಮ್ಮ ಸಂಬಳ ದುಡ್ಡು ಬರುತ್ತಲ್ವ, ನಾವೇನೋ ಅದನ್ನ ಸಂಬಳ ದುಡ್ಡನ್ನ ವ್ಯವಸಾಯದ ಮೇಲೆ ಹಾಕೋಣ. ನಾವೇನು ಕೆಲ್ಸಕ್ಕೆ ಹೋಗಿ ನೀನು ಕುತ್ಕೊಳ್ಳಲ್ವಲ್ಲ? ಹ್ಞೂ ಅಪ್ಪ ಅವನು ನಮ್ದು ಇಬ್ಬರು ಸಂಬಳ ದುಡ್ಡು ಹಾಕೋಣ ಹೊಲದ ಮೇಲೆ. ವ್ಯವಸಾಯ ಎಲ್ಲ ಚೆನ್ನಾಗಿ ಬಂದಮೇಲೆ ನಾವು ಎತ್ಕೊಳ್ಳೋದು. ಮುಂದೆ ದೇವ್ರು ಬಿಟ್ಟಿದ್ದಲ್ವಪ್ಪ, ನಾವು ಮಾಡೋಂಥ ಕರ್ತವ್ಯ ನಾವು ಮಾಡಬೇಕಲ್ವಾ? ನಿಜವಾಗ್ಲೂ ಅವ್ರು ಅವಮಾನ ಮಾಡಿದಾಗಿಂದ ನನಗೆ ಮನಸ್ಸು ಬಂದ್ಬಿಟ್ಟಿದೆಯಪ್ಪ, ಅವನಿಗಿಂತ ಚೆನ್ನಾಗಿ ವ್ಯವಸಾಯ ನಾವು ಮಾಡಿ ತೋರಿಸ್ಬೇಕು ಅಂತ. ಬಿಡ್ರಲ್ಲ ಮಗ, ಇಷ್ಟು ನಿಮ್ಮ ಮನಸ್ಸಿಗೆ ಗೊತ್ತಲ್ಲ, ನಮಗೆ ಭಾಳ ಸಂತೋಷ ಆಯಿತು ಕಣಪ್ಪ. ಎಲ್ಲಿ ನಮ್ಮ ತಲೆಗೆ ಮುಗ್ದೋತದು. ನಮ್ಮ ಅಪ್ಪನ ವ್ಯವಸಾಯ, ಅವ್ರ ಅಪ್ಪನ ವ್ಯವಸಾಯ ತಲೆಮಾರಿಂದನೂ ತಲಾಂತರದಿಂದನೂ ನಾವು ವ್ಯವಸಾಯದಲ್ಲೇ ಬಂದವರು. ಏನಪ್ಪ ಅಂದ್ರೆ ನಾವು ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತು ಅಚ್ಚುಕಟ್ಟಾಗಿ ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ಚೆನ್ನಾಗಿ ಆಫೀಸ್ ಕೆಲಸ ಮಾಡ್ಕೊಂಡಿರಲಿ ಅಂದ್ಬಿಟ್ಟು ನಿಮಗೆ ಹೊಲ್ತಕ್ಕೂ ಕರ್ಕೊಂಡು ಹೋಗಿಲ್ಲ ನಾವು. ಒಂದಿಷ್ಟು ಬೇರೆಯವರೆಲ್ಲ ಕೆಲಸ ಮಾಡಿಸೋರು, ಶನಿವಾರ ಭಾನುವಾರ ರಜಾ ಬಂದರೆ ಹೊಲ್ತಕ್ಕೆ ಕರ್ಕೊಂಡೋಗಿ ಕೆಲಸ ಮಾಡ್ಸೋರು, ಗೊಬ್ಬರ ಹಾಕ್ಸೋದು, ಅದು ಮಾಡಿಸೋದು ಇದು ಮಾಡಿಸೋದು ಮಾಡೋರು. ನಿಮ್ಮನ್ನು ಮಾತ್ರ ನಾವು ಒಂದಿಷ್ಟು ಹೊಲ್ತಕ್ಕೆ ಕರ್ಕೊಂಡು ಹೋಗಿಲ್ಲ ಕಲ. ನಮ್ಮ ಕಷ್ಟ ನಮ್ಮ ಮಕ್ಕಳು ಬರ್ದಂಗೆ ಇರಲಿ ಅಂದ್ಕೊಂಡು ನಾವು ಹಂಗಿರ್ಸ್ಕೊಂಡಿದ್ದೋ.
ಈಗ ನಿಮ್ಮ ಬಾಯಲ್ಲಿ ಬಂದು ಮಾತು ಕೇಳಿ ಒಂದು ಕಡೆ ಖುಷಿನೂ ಆಯ್ತದೆ, ಒಂದು ಕಡೆ ದುಃಖನೂ ಆಯ್ತದೆ. ಅಪ್ಪ ಏನಿಗೆ ದುಃಖ ನಿಮಗೆ? ಯಾಕಪ್ಪ ದುಃಖ ನಿಮಗೆ? ನೀವು ದುಃಖ ಪಡೋ ಥರದಲ್ಲಿ ಯಾವ ಥರನೂ ಆಗಲ್ಲ. ಅದಲ್ದೇ ಅಣ್ಣ ನಾನು ಯಾವುದೇ ಕಾರಣಕ್ಕೂ ಬೇರೆ ಆಗಲ್ಲಪ್ಪ, ಜೊತೆಲೇ ಇರ್ತೀವಿ. ಏನು ನಮ್ಮ ಹೆಂಡ್ತೀರೇನು ಅವ್ರೇನು ಸರಿ ಇಲ್ವಾ? ಅವರಿಬ್ಬರು ಅಕ್ಕ ತಂಗಿರ ಥರ ಇದ್ದಾರೆ, ಚೆನ್ನಾಗಿದ್ದಾರೆ. ನಮಗಿಂತ ಅವರೇ ಚೆನ್ನಾಗವ್ರೆ. ಅದರೆಲ್ಲ ಸೊಸೆರ ಬಗ್ಗೆ ನನಗೆ ಯಾವುದೇ ಥರದಲ್ಲ ಅನುಮಾನ ಇಲ್ಲ ಬಿಡಿ. ನಿಜವಾಗ್ಲೂ ಪಾಪ ಅಂಥ ಸೊಸೆರ ನಮ್ಮ ಮನೆಗೆ ಸೇರವ್ರೆ. ಏನೋ ಜನಗಳು ಆಡ್ಕೊಳ್ಳೋ ಮುಂದ್ಗಡೆ ಜಾರು ಬೀಳ್ದಂಗೆ ಪಾಪ ಒಳ್ಳೆ ಪಾಯಿಗಳು ಸೇರವೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಏನೋ ಭಗವಂತ ನಿಚ್ಚೆ ಒಟ್ಟಿಗೆ ನೀವು ಮಾಡೋ ಕೆಲಸಕ್ಕೆ ನಮ್ಮ ಸಪೋರ್ಟ್ ಇರ್ತದೆ ಕಲ ಮಗ. ಬೇಕಾದ್ರೆ ದುಡ್ಡಿಲ್ಲ ಅಂದ್ರೂ ಏನಾದ್ರು ಸಾಲನಾರು ಇಸ್ಕೊಬಂದು ನಾವು ಕೊಡ್ತೀವಿ. ಬೇಡಪ್ಪ, ಸಾಲ ಮಾಡಿದ್ರೆ ಪ್ರಾಬ್ಲಮ್ ಆಗೋದು. ಈಗ ಸಾಲ ಮಾಡಿ ಅವ್ರಿಗೆ ಬಡ್ಡಿ ಅದು ಇದು ಅಂತ ಕೊಡೋದಕ್ಕೆ ನಮಗೆ ಮೂಡೇ ಹೊಂಟೋಗುತ್ತೆ. ಆಮೇಲೆ ಬಂದಿದ್ದ ದುಡ್ಡನ್ನು ನಾವು ಯೂಸ್ ಮಾಡ್ಕೋಬೇಕು ಹೊರತು ಬಡ್ಡಿಗೆ ತಿನ್ಸೋದಲ್ಲ. ಬೇಡ, ಇವಾಗ ಸಂಬಳ ಬರೋ ದುಡ್ಡನ್ನ ನಾವು ಯಾವುದಕ್ಕೂ ಇನ್ವೆಸ್ಟ್ ಮಾಡಲ್ಲ. ಜಮೀನು ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಆ ವ್ಯವಸಾಯ ಶುರು ಮಾಡ್ತೀವಿ. ಮಾಡ್ರಪ್ಪ, ಮಾಡಿ ಒಳ್ಳೇದಾಗಲಿ. ಅಯ್ಯೋ ಹೊಡೆದ್ರೆ ಲಾಟ್ರಿ ಹೊಡೆದಂಗೆ ಮಗ 4 ಎಕರೆಗೆ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು ಕಲೋ. ಹೋಯ್ತು ಅಂದರೆ 1 ರೂಪಾಯಿ ನಿಲ್ದಂಗೆ ಹೋಯ್ತದೆ. ಅದನ್ನು ನಾವು ಮನ್ಸಿಗೆ ಹಾಕಬೇಕು. ಬಿಡವ, ನೋಡೋಣ. ತಲೆಗೆಡ್ಸ್ಕೊಳ್ಳೋದು ಬೇಡ, ನಾವು ಆದಷ್ಟು ಟ್ರೈ ಮಾಡೋಣ. ಅಪ್ಪ ಅದನ್ನ ನೀಡೋದು ಯಾವ ಥರ? ಬಿತ್ತಲು ಶುಂಠಿ ಅಂತ ಸಿಗ್ತವೆ ಕಣಪ್ಪ, ಅವರಲ್ಲಿ ನೋಡಿ ತಗೋಬೇಕು. ಮೊದಲು ಆ ಅಣ್ಣನ ಬರೋಕೆ ಹೇಳ್ತೀನಿ. ಪಾಯಿಂಟ್ ಹುಡ್ಕೋಣ. ನೀರಿಂದ ಫಸ್ಟ್ ಒಂದು ಬೋರ್ ತೆಗಿಸ್ಬೇಕು ಮಗ. ಅದು ನೀರು ಈಗಿರೋ ಬೋರು ಚೆನ್ನಾಗಿಲ್ಲ, ನಿಂತೋಗ್ಬಿಡ್ತು. ನೀರು ಚಂದನ ಬತ್ತಿತ್ತು ಕಲೋ. ಹೊಸಿ ಚೆನ್ನಾಗಿ ನೀರು ಬತ್ತಿತ್ತಿಲ್ಲ, 5 ಇಂಚ್ ನೀರು ಬತ್ತಿದ್ದು. ಅದು ಇದ್ದಕ್ಕಿದ್ದಂಗೆ ನೀರು ಹೊಂಟೋಯ್ತು. ಅದಕ್ಕೆ ನೋಡೋದ ಮೊದಲು ಒಂದು ಒಳ್ಳೆ ಕಡೆ ನೋಡಿ ಪತ್ತೆ ಮಾಡಿಸಿ ನೋಡೋದ. ನಾಳೆನೇ ಬರೋಕೆ ಹೇಳ್ತೀನಿ. ಪಾಯಿಂಟ್ ಹಿಡಿಲಿ ಅವನ ಮೊದಲು. ನೋಡಾದ್ಮೇಲೆ ಬೋರ್ ಕೊರ್ಸೋದ. ನೀರು ಬಂದಮೇಲೆ ಮುಂದದು. ಸರಿಯಪ್ಪ, ಆಯಿತು, ಹಾಗೆ ಮಾಡೋಣ. ನಾಳೆ ಈಗೂ ರಜೆ ಅಲ್ವಾ, ನಮ್ಮ ಮುಂದೆನೇ ಬಂದು ಅವರು ಚೆಕ್ ಮಾಡಲಿ. ಸರಿ ಕಲ ಮಗ. ಆ ಅಣ್ಣನ ಬರೋಕೆ ಹೇಳ್ತೀನಿ ಬಿಡು, ಒತ್ಲಂತಾನೆ ಹೊಲ್ತಾಗ ಬಂದ್ಬಿಡಿ ನೀವೇ ನೋಡಲಿ. ಸರಿಯಪ್ಪ, ಆಯಿತು, ಹಾಗೆ ಮಾಡೋಣ. ಏನೋ ಒಂದು ಒಳ್ಳೇದಾಗಲಿ ಕಣ್ರಪ್ಪ. ನೀವು ಇಷ್ಟು ಖುಷಿಯಿಂದ ಆರಂಭ ಮಾಡ್ತೀವಿ ಅಂತ ಹೇಳ್ತಿರೋದನ್ನ ಕೇಳೋದು ನಂಗೆ ಸಂತೋಷ ಆಯ್ತದೆ. ತಂದೆ ತಾಯಿ ಇನ್ನೇನಾಗಬೇಕಲ್ಲ. ದಯವಿಟ್ಟು ಹೇಳ್ತೇನೆ ಕಲ ಮಗ, ಬೇಜಾರು ಮಾಡ್ಕೋಬೇಡಿ. ನೀವು ಯಾವತ್ತೂ ನಾವು ಇರಲಿ ಸಾಯಲಿ ಅಣ್ಣ ತಂದ್ರೆ ಯಾವತ್ತೂ ಬೇರೆ ಆಗಬೇಡಿ. ಅವ್ರ ಕೈಲಿ ನೋಡುವರು ಹೂವಪ್ಪ ಇದ್ದಾಗ ಜೊತೆಲಿದ್ರು, ಸತ್ತ ಮೇಲೆ ಬಡಿಯವು ಬೇರೆ ಅದು ಅಂತ ಅನ್ಸ್ಕೊಬೇಡಿ ಕಣಪ್ಪ. ಅವನಿಗಿಂತ ಏನು ಕೇವಲವಾಗಿ ನೋಡಲ್ಲ, ನಿಮ್ಮ ಹೂವಲ್ಲಿ ನಾನಲ್ಲಿ ಧರ್ಮ ಮಾಡ್ಕೊಂಡು ಇಲ್ಲಿ ತನ್ಕನೂ ಒಂದು ಒಳ್ಳೆ ದಾರಿಲಿ ಒಬ್ಬರು ಕೆಟ್ಟದ್ದು ಬಯಸ್ತಾನೆ. ನಾವು ಇಲ್ಲಿ ಗಂಟೆ ಇಷ್ಟಕ್ಕೆ ಬಂದಿವಿ. ಇನ್ನೊಬ್ರು ತಲೆ ಮೇಲೆ ಕೈ ಮುಡ್ಬಿಟ್ಟು ಕಟ್ಕೊಬಂದೈತೆ ಬಿಲ್ಡಿಂಗ್ಗಳನ್ನೇ. ಆದರೆ ನಮಗೆ ಬೇಕಾಗಿತ್ತಿಲ್ಲ ಅದು. ನಾವು ನ್ಯಾಯ ರೀತಿಲಿ ಇಲ್ಲಿ ತನ್ಕೊಂಡು ಜೀವನ ಮಾಡ್ಕೊಬಂದೀವಿ. ನೀವಾದರೂ ಅಷ್ಟೇ, ಮುಂದಕ್ಕಾದ್ರೂ ಹಂಗೆ ನಾವು ಹೆಂಗಿದ್ದೆವು ಹಂಗೆ ಇರಬೇಕು ನೀವೇ. ಆಯಿತು ಅಪ್ಪ, ಖಂಡಿತ ನಿಮ್ಮ ಹೆಸರು ಎಲ್ಲೂ ಹಾಳು ಮಾಡಲ್ಲ. ನಾನು ಸಂಸ್ಬಿಡಿಯಪ್ಪ. ನಿಜವಾಗ್ಲೂ ಅವ್ರ ಮಾತುಕೆಲ್ಲ ನನ್ನ ತಲೆಗೆಡ್ಸ್ಕೊಂಡು ನಾನು ಹೋಗ್ಬಾರ್ದಾಗಿತ್ತು. ಆಯಿತು ಕಣ್ರಲ್ಲ ಮಗ, ನಿಮಗೆ ಇದು ಒಂದು ಚಾಲೆಂಜ್ ಬಂದಂಗೆ ಬಂದದೆ ಕಣ್ಮಗ. ಯಾರೂ ವ್ಯವಸಾಯ ಓದಿರೋ ಐಕ್ಳು ವ್ಯವಸಾಯ ಮಾಡೋಕೆ ಆಯ್ಕಿಲ್ಲ ಅಂತಾರಲ್ಲ, ನೀವು ಮಾಡಿ ತೋರಿಸಲ್ಲ ಮಗ, ಮಾಡಿ ತೋರಿಸ್ಬೇಕು ನೀವು. ಆಯ್ತಪ್ಪ, ಸರಿಯವ್ವ, ಆಯಿತು. ಹಂಗೇನೆ ನಿಮ್ಮದು ಬೆಂಬಲ ನಮ್ಗೆ ಇರಬೇಕವ್ವ. ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಮುಂದೆ ನಿಂತು ನಮಗೆ ದಾರಿ ತೋರಿಸ್ಕೊಡಿ. ನಮ್ಮ ಬೆಂಬಲ ಯಾವಾಗಲೂ ಇರ್ತದೆ, ಹೋಗಲ್ಲ. ಅದಕ್ಕೆ ತಲೆಗೆಡ್ಸ್ಕೊಂಡಿರಿ ನೀವು. ಧೈರ್ಯವಾಗಿ ಮುನ್ನುಗ್ಗುರ್ಲ. ಅದೇನು ಮಾಡ್ಬೇಕು ಮಾಡಿ. ರಾಜನ ನಾಳೆ ಬೆಳಿಗ್ಗೆ ಬರೋಕೆ ಹೇಳ್ತೀನಿ ಅಣ್ಣನ. ಬೋರ್ ಚೆಕ್ ಮಾಡೋಣ, ಬಂದು ಚೆಕ್ ಮಾಡ್ತಾನೆ ಬುಡಿ ಮತ್ತೆ. ಸರಿಯಪ್ಪ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.